ಓಂ ಲಂಬೋದರಾಯ ನಮಃ. ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಿಯನ್ನು ಆಚರಿಸದೇ ಇದ್ದರೂ ಕೂಡ ಈ ಒಂದು ಸಂಕಷ್ಟಿಯನ್ನು ಆಚರಿಸಿದರೆ ಕೋಟಿ ಜನ್ಮದ ಪುಣ್ಯದ ಜೊತೆಗೆ ಎಲ್ಲ ಸಂಕಷ್ಟಿಯನ್ನು ಆಚರಿಸಿದಂತಹ ಪುಣ್ಯ ಲಭಿಸುತ್ತೆ. ಅದೇ ಇವತ್ತಿನ ಅಂಗಾರಕ ಸಂಕಷ್ಟಿ. ಇನ್ನು ಕೆಲವರ ಹತ್ತಿರ ಅಂಗಾರಕ ಸಂಕಷ್ಟಿಯನ್ನು ಕೂಡ ಆಚರಿಸೋಕೆ ಸಾಧ್ಯವಾಗೋದಿಲ್ಲ. ಅಂಥವರು ಕೂಡ ಈ ಪವಿತ್ರವಾದಂತಹ ಅಂಗಾರಕ ಸಂಕಷ್ಟಿಯ ವ್ರತ ಕಥೆಯನ್ನು ಕೇಳೋದ್ರಿಂದಲೇ ಅಂಗಾರಕ ಸಂಕಷ್ಟಿಯನ್ನು ಆಚರಿಸಿದ ಫಲ ಸಿಗುತ್ತೆ ಅಂದರೆ ನಾವು ಯಾಕೆ ಕೇಳಬಾರ್ದು? ಅಂತಹ ಅದ್ಭುತವಾದ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಭಕ್ತಿಯಿಂದ ಆಲಿಸಿ. ಪುಷ್ಯ ಮಾಸದಲ್ಲಿ ಬರುವಂತಹ ಸಂಕಷ್ಟಿಯನ್ನು ಲಂಬೋದರ ಗಣೇಶ ವ್ರತದಿಂದ ಆಚರಿಸ್ತಾರೆ. ಅದೇ ಇವತ್ತು ಅಂಗಾರಕವಾಗಿ ಬಂದಿದೆ. ಅಂಗಾರಕ ಸಂಕಷ್ಟಿಯ ವಿಶೇಷತೆ, ಅಂಗಾರಕ ಸಂಕಷ್ಟಿಯ ಬಗ್ಗೆ ತಿಳಿದಷ್ಟು ಕಡಿಮೆ. ಇನ್ನು ಅಂಗಾರಕ ಸಂಕಷ್ಟಿ ಅಂದರೆ ಏನು, ಹೇಗೆ ಹುಟ್ಟಿಕೊಂಡಿತು ಈ ಅಂಗಾರಕ ಸಂಕಷ್ಟಿ ಅನ್ನೋದ್ರ ಬಗ್ಗೆ ವ್ರತಕಥೆ ಇದೆ. ಈ ಅಂಗಾರಕ ಸಂಕಷ್ಟಿಯ ದಿನ ಈ ವ್ರತಕಥೆಯನ್ನು ಕೇಳೋದ್ರಿಂದ ಪೂರ್ಣ ಅನುಗ್ರಹ ಸಿಗುತ್ತೆ. ಈಗ ತಡ ಮಾಡೋದು ಬೇಡ, ಕಥೆಯನ್ನು ಶುರು ಮಾಡೋಣ. ಈ ಕಥೆಯು ಗಣೇಶ ಪುರಾಣದ ಉಪಾಸನಾ ಖಂಡದಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿದೆ. ಮಹರ್ಷಿ ಭಾರದ್ವಾಜ ಮತ್ತು ಪೃಥ್ವಿದೇವಿಗೆ ಒಬ್ಬ ಮಗ ಇರ್ತಾನೆ. ಅವನು ಕೆಂಪು ವರ್ಣದಲ್ಲಿ ಹುಟ್ಟಿರ್ತಾನೆ. 7 ವರ್ಷ ಅವನಿಗೆ ತುಂಬತ್ತೆ. ಆಗ ಪೃಥ್ವಿದೇವಿಯು ಭಾರದ್ವಾಜರ ಹತ್ತಿರ ತಂದು ಬಿಡ್ತಾಳೆ. ಆಗ ಮಹರ್ಷಿ ಭಾರದ್ವಾಜರು ತನ್ನ ಮಗನಿಗೆ ಉಪನಯನವನ್ನು ಮಾಡ್ತಾರೆ, ವೇದೋಪದೇಶವನ್ನು ಮಾಡ್ತಾರೆ, ಶಾಸ್ತ್ರ ಪುರಾಣಗಳನ್ನು ತಿಳಿಸಿಕೊಡ್ತಾರೆ. ತದನಂತರ ಗಣೇಶ ಮಂತ್ರದ ದೀಕ್ಷೆಯನ್ನು ಅವನಿಗೆ ಉಪದೇಶಿಸ್ತಾರೆ. ತದನಂತರ ಗಣೇಶ ದೀಕ್ಷೆಯನ್ನು ಪಡೆದ ಮೇಲೆ ಗಣೇಶನಿಗಾಗಿ ತಪಸ್ಸನ್ನು ಮಾಡು ಅಂತ ಅವರು ಹೇಳ್ತಾರೆ. ಅವರ ಮಾತಿನಂತೆ ಮುನಿಪುತ್ರನು ಗಂಗಾ ತಟದಲ್ಲಿ ನಿರಾಹಾರಿಯಾಗಿ 1,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಮುನಿಪುತ್ರನ ತಪಸ್ಸನ್ನು ಮೆಚ್ಚಿದಂತಹ ಮಹಾಗಣಪತಿಯು ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಮಹಾಗಣಪತಿಯು ಹೇಗಿರ್ತಾನೆ ಅಂದರೆ ಅವನು ದಿವ್ಯ ವಸ್ತ್ರಗಳನ್ನು ತೊಟ್ಟಿರ್ತಾನೆ. ಅಷ್ಟಭುಜಗಳಿಂದ ಅವನು ಕಂಗೊಳಿಸ್ತಾ ಇರ್ತಾನೆ. ಹಣೆಯಲ್ಲಿ ಚಂದ್ರನ ಧಾರಣೆ ಮಾಡಿರ್ತಾನೆ ಮತ್ತು ಶಸ್ತ್ರಗಳನ್ನು ಧರಿಸಿರ್ತಾನೆ. ಈ ರೀತಿಯಾಗಿ ದುರ್ಲಭ ರೂಪದಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ಚಂದ್ರೋದಯದ ಸಮಯದಲ್ಲಿ ಕಾಣಿಸಿಕೊಳ್ತಾನೆ. ಮಹಾಗಣಪತಿಯು ಸೂರ್ಯನಿಗಿಂತ ಹೆಚ್ಚು ಪ್ರಖರವಾದಂತಹ ತೇಜಸ್ಸನ್ನು ಹೊಂದಿರ್ತಾನೆ. ಮಂಗಳಮಯವಾದಂತಹ ರೂಪದ ಜೊತೆಗೆ ಅವನು ಕಾಣಿಸಿಕೊಳ್ತಾನೆ. ಹಾಗೂ ಪೃಥ್ವಿನಂದನನಿಗೆ ಹೇಳ್ತಾನೆ, ನಿನ್ನ ಭಕ್ತಿಯಿಂದ ನಾನು ಮೆಚ್ಚಿದ್ದೇನೆ, ನಿನಗೆ ಏನು ವರ ಬೇಕು ಕೇಳು ಅಂತ ಕೇಳ್ತಾನೆ. ಅವನ ಮಾತಿಗೆ ಓಗೊಟ್ಟಂತಹ ಪೃಥ್ವಿನಂದನನು ಅವನಿಗೆ ಹೇಳ್ತಾನೆ, ನನಗೆ 3 ಲೋಕಗಳಿಗೂ ಕೂಡ ಮಂಗಳವನ್ನು ಉಂಟು ಮಾಡುವಂತಹ ಬಯಕೆ ಇದೆ. ಹಾಗೂ ದೇವತೆಗಳ ಜೊತೆ ಅಮೃತ ಪಾನವನ್ನು ನಾನು ಮಾಡಬೇಕು ಅಂತ ಕೇಳ್ಕೊತಾನೆ. ಮತ್ತು ಲೋಕಗಳಲ್ಲೂ ಕೂಡ ಈ ದಿನ ಪುಣ್ಯತಿಥಿಯಾಗಿ ಪ್ರಖ್ಯಾತಿ ಹೊಂದಬೇಕು. ಹಾಗೂ ಈ ದಿನ ಯಾರು ವ್ರತವನ್ನು ಆಚರಿಸ್ತಾರೋ, ಭಕ್ತಿಯಿಂದ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಇಡ್ತಾರೋ ಅವರೆಲ್ಲರ ಪ್ರಾರ್ಥನೆಯನ್ನು ನೀನು ಪೂರ್ಣಗೊಳಿಸಬೇಕು ಅಂತ ಗಣಪತಿಯ ಮುಂದೆ ಬೇಡಿಕೊಳ್ತಾನೆ. ಅದನ್ನು ನೋಡಿದಂತಹ ಗಣಪತಿಯು ಸಂತೋಷದಿಂದ ಅಸ್ತು ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಹಾಗೂ ನೀನು ಸಶರೀರವಾಗಿ ಸ್ವರ್ಗಕ್ಕೆ ಪ್ರಯಾಣ ಮಾಡುವಂತಾಗಲಿ. ಹಾಗೂ ನಿನ್ನ ಹೆಸರು ಇಂದಿನಿಂದ ಅಂಗಾರಕ ಅಂತ ಲೋಕಪ್ರಸಿದ್ಧಿಯಾಗಲಿ. ನೀನು ಕೆಂಪು ವರ್ಣದವನಾಗಿರುವ ಕಾರಣ ನಿನಗೆ ಅಂಗಾರಕ ಅಂತ ಲೋಕವೇ ಕೊಂಡಾಡಲಿ ಅಂತ ಮಹಾಗಣಪತಿ ಹೇಳ್ತಾನೆ. ಹಾಗೂ ಮುಂದುವರೆದು, ಇಂದು ಚತುರ್ಥಿ ತಿಥಿ ಹಾಗೂ ನಿನ್ನ ಅಂಗಾರಕ ಹೆಸರಿನಿಂದ ಅಂಗಾರಕ ಚತುರ್ಥಿಯಾಗಿ
ಪ್ರಖ್ಯಾತಿ ಹೊಂದಬೇಕು. ಹಾಗೂ 1 ವರ್ಷಗಳ ಕಾಲ ಮಾಡಿದಂತಹ ವ್ರತ ಅಂದರೆ ಸಂಕಷ್ಟಿ 1 ವರ್ಷಗಳ ಕಾಲ ಮಾಡಿದಂತಹ ಫಲ ಈ ಒಂದು ಅಂಗಾರಕ ಸಂಕಷ್ಟಿಯ ದಿನ ವ್ರತವನ್ನು ಆಚರಿಸಿದ್ರೆ ಲಭ್ಯವಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಹಾಗೂ ಯಾರ್ಯಾರು ಒಳ್ಳೆಯ ಮನಸ್ಸಿಂದ ಭಕ್ತಿಯಿಂದ ನನ್ನನ್ನು ಬೇಡಿಕೊಳ್ತಾರೋ ಅವರ ಕೆಲಸದಲ್ಲಿ ಯಾವುದೇ ವಿಘ್ನಗಳನ್ನು ಕೂಡ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅಂಗಾರಕನಿಗೆ ಮಾತನ್ನು ಕೊಡ್ತಾನೆ. ತದನಂತರ ಅವಂತಿ ನಗರದಲ್ಲಿ ಪರಂತಪ ಎಂಬಂತಹ ಹೆಸರಿನಿಂದ ರಾಜ್ಯವನ್ನು ನೀನು ಆಳು ಅಂತ ಆಶೀರ್ವಾದ ಕೂಡ ಮಾಡ್ತಾನೆ. ತದನಂತರ ಮುನಿಪುತ್ರನು ಅಂದರೆ ಅಂಗಾರಕನು ಅವಂತಿ ನಗರದಲ್ಲಿ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ತದನಂತರ ಆ ರಾಜ್ಯದಲ್ಲಿ ಭವ್ಯವಾದಂತಹ ಗಣೇಶನ ಮಂದಿರವನ್ನು ಕಟ್ಟಿ ಅಲ್ಲಿ ದಶಭುಜದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಗಣೇಶನ ಮೂರ್ತಿಗೆ ಮಂಗಲ ಮೂರ್ತಿ ಅಂತ ಕರೀತಾರೆ. ಈ ರೀತಿಯಾಗಿ ಮಹಾಗಣಪತಿಯು ಭಾರದ್ವಾಜನ ಪುತ್ರನಿಗೆ ನೀಡಿದ ವರದ ಫಲವಾಗಿ ಅಂಗಾರಕ ಸಂಕಷ್ಟಿಯು ಜಾರಿಗೆ ಬಂತು, ಲೋಕಕ್ಕೆ ಪ್ರಸಿದ್ಧಿಯಾಯಿತು. ಅಂಗಾರಕನು ಸಶರೀರ ಸಹಿತವಾಗಿ ಸ್ವರ್ಗಕ್ಕೆ ತೆರಳಿ ಅಮೃತಪಾನವನ್ನು ಮಾಡಿದ ದಿನವನ್ನು ಈ ಅಂಗಾರಕ ಸಂಕಷ್ಟಿಯ ದಿನವನ್ನಾಗಿ ಆಚರಿಸಲಾಗುತ್ತೆ. ಮಹಾಗಣಪತಿಯು ಬಂದು ಆಶೀರ್ವಾದವನ್ನು ಮಾಡಿ ಇವತ್ತಿನ ದಿನ ಅಂತರ್ದಹನವನ್ನು ಹೊಂತಾನೆ ಅಂತ ಪುರಾಣಗಳು ಹೇಳ್ತವೆ. ಹಾಗಾಗಿ ಈ ದಿನ ಅತ್ಯಂತ ಶುಭದಾಯಕವಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಪೂಜೆಯನ್ನು ಮುಗಿಸಿ ಸಾಯಂಕಾಲ ಚಂದ್ರನ ಪ್ರಕಾಶದಲ್ಲಿ ಈ ಕಥೆಯನ್ನು ಕೇಳೋದ್ರಿಂದ ವಿಶೇಷ ಫಲಗಳು ನಮಗೆ ಸಿಗುತ್ತೆ ಅಂತ ನಂಬಲಾಗಿದೆ. ನಾವು ಈಗ ಕಥೆಯನ್ನು ಕೇಳಿ ಆಯಿತು. ಇನ್ನು ಗಣೇಶನ ಮಂತ್ರಗಳನ್ನು ಕೇಳುತ್ತಾ ಪೂರ್ಣ ಫಲವನ್ನು ಹೊಂದೋಣ. ಓಂ ಲಂಬೋದರಾಯ ನಮಃ. ಓಂ ಲಂಬೋದರಾಯ ನಮಃ. 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 ಲಂಬೋದರಾಯ ನಮಃ.
लम्बोदराय नमः। 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 लम्बोदराय
लम्बोदरम्